ನಿಜಕ್ಕೂ ಒಬ್ಬ ಆಂಟ್ರಪ್ರಿನರ್ ಆಗಿ, ಒಬ್ಬ ವ್ಯಾಪಾರಸ್ಥನಾಗಿ ನಿಜಕ್ಕೂ ಒಂದು ಸಂತೋಷದ ದಿನ. ತುಂಬಾ ವರ್ಷಗಳ ನಮ್ಮ ಒಂದು ಕನಸು ಏನು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಮಾಡಬೇಕು, ಒಂದು ಒಳ್ಳೆ ಹೋಟೆಲ್ ಮಾಡಬೇಕು. ಆ ಒಂದು ಕನಸನ್ನ ಇವತ್ತು ನನಸು ಮಾಡ್ಕೊತಾ ಇದೀವಿ. ಇವರು ನನ್ನ ಪಾರ್ಟ್ನರು, ನನ್ನ ಸಂಬಂಧಿ, ನನ್ನ ತಮ್ಮ ಅಮರ್ ಅಂತ. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕೇನಂತಂದ್ರೆ, ಸಮರಾಸ್ ಅಂದ್ರೆ ಸಂದೀಪು ಮತ್ತೆ ಅಮರ್ರು ಅಂತ ಎರಡನ್ನೂ ಸೇರಿ ಸಮರಾಸ್ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದೀವಿ. ಈಗಾಗಲೇ ನಮ್ಮ ಒಂದು ಶಾಖೆ ಬಾಗೇಪಲ್ಲಿಯಲ್ಲಿ ದೇವರ ದಯದಿಂದ, ಗ್ರಾಹಕರ ಅತ್ಯುತ್ತಮ ಬೆಂಬಲದಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಈ ಬಿಸ್ನೆಸ್ಗೆ ನಾವು ಹೊಸಬ್ರು. ಹೋಟೆಲ್ ಇಂಡಸ್ಟ್ರಿ ಅನ್ನೋದೇ ನಮ್ಗೆ ಏನಂದ್ರೆ ಗೊತ್ತಿಲ್ಲ. ಅಂಥದ್ರಲ್ಲಿ ಬಾಗೇಪಲ್ಲಿಯಲ್ಲಿ ನಾವು ಮಾಡಿದಾಗ ಆ ಒಂದು ರೆಸ್ಟೋರೆಂಟು ತುಂಬಾ ಚೆನ್ನಾಗಿ ನಡೀತಾ ಇದೆ ದೇವರ ದಯದಿಂದ. ಅದೇ ನಮಗೆ ಉತ್ತೇಜಕವಾಗಿ ಇವತ್ತು ಇನ್ನೊಂದು ರೆಸ್ಟೋರೆಂಟ್ ಅನ್ನ ಮಾಡುವಂತ ಕಡೆಗೆ ಹೊರಟಿದೀವಿ. ಅದೇ ರೀತಿ ಗೌರಿಬಿದನೂರಿನಲ್ಲೂ ಸಹ ಈಗ ಇನ್ನೊಂದು ರೆಸ್ಟೋರೆಂಟ್ ಮಾಡಕ್ ಹೊರಟಿದೀವಿ. ಈ ಒಂದು ರೆಸ್ಟೋರೆಂಟು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರೋ ಹಾಗೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದ ಗ್ರಾಹಕರು ಹಾಗೂ ಏನು ನಮ್ಮ ಹೈವೇ ಗ್ರಾಹಕರು ನಮಗೆ ಬರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ದೊಡ್ಡ ನಗರವಾಗಿ ಬೆಳೀತಿರೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೋದಂತಹ 10 ಹಲವು ಏನು ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರೋದ್ರಿಂದ ಅವರಿಂದ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ನಮ್ಮ ಶುಚಿಯಾದ, ರುಚಿಯಾದ ಆಹಾರವನ್ನ ತಲುಪಿಸ್ಬೋದು ಅನ್ನೋದು ನಮ್ಮದು ಒಂದು ಕನಸು. ಈ ಮುಖಾಂತರ ಈ ಉದ್ಯಮವನ್ನ ಕಟ್ಟೋದಕ್ಕೆ ನಾವಿಬ್ಬರು ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ 3 ಜನ ನಮ್ಮ ಜೊತೆ ಈ ಒಂದು ಪಾಲುದಾರಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚಿಕ್ಕಬಳ್ಳಾಪುರಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಹೋಟೆಲ್ ಅನ್ನ ಕೊಡಬೇಕು ಅಂತ ಏನು ಆಸೆ ಇತ್ತು, ಅದನ್ನ ಇವತ್ತು ನಾವು ಈಡೇರಿಸ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ, ಫುಡ್ ತುಂಬಾ ಚೆನ್ನಾಗಿದೆ. ದೋಸೆ ಎಲ್ಲ ಫುಲ್ ಕ್ರಿಸ್ಪಿ ಆಗಿದೆ. ರೈಸ್ ಐಟಮ್ ಎಲ್ಲ ಫುಲ್ ಚೆನ್ನಾಗಿದೆ. ನಮ್ಗೆ ಇಷ್ಟ ಆಯ್ತು. ಏನು ಇವತ್ತು ಸಮರಾಸ್ ಹೋಟೆಲ್ ಇವತ್ತು ಪೂಜೆ ಮಾಡಿ ವ್ಯಾಪಾರನ ಶುರು ಮಾಡಿದ್ದಾರೆ. ಸಂದೀಪ್ ರೆಡ್ಡಿ ಮತ್ತೆ ಅವ್ರ ಸ್ನೇಹಿತರು ನನಗೆ ತುಂಬಾ ಆತ್ಮೀಯರು. ಈಗಾಗಲೇ ಬಾಗೇಪಲ್ಲಿ ಹತ್ರ ಒಂದು ಹೋಟೆಲ್ ಮಾಡಿದ್ದಾರೆ, ಚೆನ್ನಾಗಿ ನಡೀತಿದೆ. ಒಳ್ಳೆ ರುಚಿಕರವಾದ ಆಹಾರ ನಾನು ಸಹ ಇವತ್ತು ಸೇವನೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸಂದೀಪ್ ಅವರು ತುಂಬಾ ಒಳ್ಳೆಯವರಿದ್ದಾರೆ, ಒಳ್ಳೆ ವ್ಯಾಪಾರ ಆಗ್ತದೆ. ಸೊ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರ ಏನ್ ತಿಂಡಿಗಳು ಅವ್ರ ಮನಸ್ಸಿನಂತೆ ಸ್ವೀಟ್ ಆಗಿದೆ ಸರ್. ಸೊ ನಾನು ಒಂದು ದೋಸೆ ತಿಂದೆ, ಹಲ್ವಾ ತಿಂದೆ, ಎರಡೂ ತುಂಬಾ ಚೆನ್ನಾಗಿದೆ. ಸೊ ಮುಂದೆ ಏನಾದ್ರು ನಾವೇನು ತಿಂಡಿ ತಿನ್ಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು ಅನ್ನಿಸ್ತಿದೆ, ಬರ್ತೀವಿ. ಏನ್ ಹೇಳಕ್ ಇಷ್ಟಪಡ್ತಾರೆ ಸಂದೀಪ್ ರೆಡ್ಡಿ ಅವರು ಸಂದರ್ಭದಲ್ಲಿ? ಏನೋ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾರೆ. ಇನ್ನು ಈಗ ಟಾಟಾ ಬಿರ್ಲಾ ಅವರು ಒಂದು ಸಣ್ಣ ಗುಂಡ್ಸೂಜಿ ತಯಾರು ಮಾಡೋದ್ರಿಂದ ಮೇಲೆ ಬಂದವರು ಅಲ್ವಾ. ಸೊ ಇವ್ರು ಏನು ಕೈ ಹಾಕಿ ಒಂದೊಂದೇ ಮಾಡ್ತಿದ್ದಾರೆ. ಈಗ ಒಳ್ಳೆ ಲೇಔಟ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ ಇದ್ದಾನೆ, ಎಜುಕೇಟೆಡ್ ಇದ್ದಾನೆ. ಒಳ್ಳೆ ಮೇಲೆ ಬರಲಿ, ಆರ್ಥಿಕವಾಗಿ ಮೇಲೆ ಬರಲಿ, ಸಮಾಜ ಸೇವೆ ಬೇರೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಅವ್ರ ಮನಸ್ಸಲ್ಲಿ ಏನೇ ಆಸೆ ಇದೆ ಅದು ಮೈಗೂಡ್ಲಿ ಅವ್ರಿಗೆ. ಸರಿ. ಬಾಗೇಪಲ್ಲಿ ಟೋಲ್ನಲ್ಲಿ ನಡೀತಾ ಇರುವ ಸುಸಜ್ಜಿತ ಹಾಗೂ ರುಚಿಕರ ಹೋಟೆಲ್ನಂತೆಯೇ ಸಿದ್ಧಗೊಂಡಿರುವ ಸಮರಾಸ್ ವೆಜ್ ಹೋಟೆಲ್ ದಿನಾಂಕ 3/5/2026ರಂದು ಪ್ರಾರಂಭೋತ್ಸವವಾಗಲಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಹೊನ್ನೇನಹಳ್ಳಿ ಬಳಿ ಡಿಮಾರ್ಟ್ ಬಳಿ ನಿರ್ಮಾಣವಾಗಿರುವ ಸುಸಜ್ಜಿತ ಸಮರಾಸ್ ಉದ್ಘಾಟನೆಯ ದಿನದಂದು ಎಲ್ಲ ಸಾರ್ವಜನಿಕರಿಗೂ ದಿನವಿಡೀ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸಾಮಾನ್ಯ ಜನರ ಕೈಗೆಟುಕುವ ಬೆಲೆಯಲ್ಲಿ ನಿರ್ಮಾಣವಾಗಿರುವ ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವಿಶಾಲವಾದ ಪಾರ್ಕಿಂಗ್, ಮಕ್ಕಳಿಗಾಗಿ ಮಿನಿ ಆಟದ ಮೈದಾನ ಹೊಂದಿರುವ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ. ಸ್ವಾಗತ ಕೋರುವವರು ಸಂದೀಪ್ ಬಿ ರೆಡ್ಡಿ, ಚಿಕ್ಕಬಳ್ಳಾಪುರ.